ನಾನು ರೆಗ್ಯುಲರ್ ಈಗ 44 ವರ್ಷದಿಂದ ಭೇಟಿಯಾಗಿದ್ದೀನಿ. ಅವ್ರ ಜೊತೆಲೇ ಇದ್ದರು. ನಾನು ಈಗ ಬಂದೆ ಬೆಂಗಳೂರಿಗೆ. ಅವ್ರು ಬಂದಾಗ ಈಗ ಹೋಗ್ತಾ ಇರೋದು ಗೊತ್ತಾಯ್ತು, ಬಂದು ಭೇಟಿಯಾಗಿದೆ ಗೊತ್ತಿದೆ ಅಷ್ಟೇ. ಬೇರೆ ಅವ್ರ ಹತ್ರ ನಮ್ಮ ಅಧ್ಯಕ್ಷರಿದ್ದಾರೆ. ಅವರು ನಾವೆಲ್ಲ ಜೊತೆಗಿದ್ದರು ಅವರು 40 ವರ್ಷದಿಂದ. ಸರ್, ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಡಿ.ಕೆ. ಸುರೇಶ್ ಅವರು ಹೇಳ್ತಿದ್ರೆ ಕಾಯಬೇಕಾಗತ್ತೆ ಒಂದು ಸ್ವಲ್ಪ ದಿವಸ, ಹೀಗೆ ತರಾತುರಿಯಲ್ಲಿ ಮಾಡಬಾರ್ದು. ಆ ರೀತಿ ಏನ್ ಹೇಳಿದ್ರೆ ವಿಚಾರ ಮಾಡಿ ಎಲ್ಲಾ ರೀತಿಯ ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡ್ರಿ ಅಂತ ಹೇಳೋದು ನಾನು ನೋಡಿದ್ದು ನಿಮ್ಮ ಚಾನಲ್ಸ್ ನಲ್ಲಿ. ಸಾಧಕ ಬಾಧಕಗಳು ನೋಡ್ಕೊಂಡು ಅದನ್ನು ಮಾಡ್ರಿ ಅಂತ ಹೇಳಿದ್ದು ನಾನು ನೋಡಿದ್ದೀನಿ ನಿಮ್ಮ ಚಾನಲ್ನಲ್ಲಿ. ಇವತ್ತು ನಾವು ಭೇಟಿಯಾಗ್ತಾ ಇದ್ದೆ 12 ಗಂಟೆಗೆ ಮುಖ್ಯಮಂತ್ರಿಗಳನ್ನೆಲ್ಲ. ಸಹಜವಾಗಿ ಇರ್ತಕ್ಕಂಥ ವಿಷಯ ನಾವು ಗಮನ ತರ್ತೀವಿ. ಅವರು ಈಗಾಗಲೇ ಹೇಳಿದ್ದಾರೆ, ಇದನ್ನೆಲ್ಲ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ರೆ ಮುಂದಿನ ಕ್ರಮ ತಗೊಂಡ್ವಿ. ಇದರಿಂದ ಯಾರಿಗೂ ತೊಂದರೆ ಆಗಲಾರದಂತೆ ಸರ್ಕಾರ ಎಲ್ಲರಿಗೂ ಸಮಂಜಸವಾಗಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗ್ತಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದಾರಲ್ಲ ಸರ್, ಈಗ ಹೇಳಿದ್ದಾರೆ, ಪರವಾಗಿಲ್ಲ, ಅವರು ಜಾರಿಗೊಳಿಸಬೇಕೆಂಬ ಉದ್ದೇಶದಿಂದ ಹೇಳಿದ್ದಾರೆ ಅವರು. ಅವತ್ತ ನಾವು ಇವತ್ತು ರೆಪ್ರೆಸೆಂಟೇಷನ್ ಕೊಡ್ತಾ ಇದೀವಿ ಮಾಡಬೇಕು ಅಂತೇಳಿ. ಅಂತ ಉಳಿದ ಜಾರಿ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಮುಂದೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಅದರಿಂದ ಯಾರಿಗೂ ತೊಂದರೆ ಆಗದಂತ ರೀತಿಯಲ್ಲಿ ಅದನ್ನು ಜಾರಿಗೊಳಿಸ್ತೀವಿ. ಸರ್, ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಿಮ್ಮದೇ ಪಕ್ಷದ ನಾಯಕರು ನೋಡಿ, ಎಲ್ಲಿ ಎಲ್ಲರೂ ನೋಡಿ, ಎಲ್ಲಾ ಜಾತಿ ಧರ್ಮವನ್ನು ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಹಂಗಾಗಿ 76, 77 ವರ್ಷ ಈ ರಾಷ್ಟ್ರದಲ್ಲಿ ಹೊಂದಾಣಿಕೆಯಿಂದ ಶಾಂತಿ ಸೌಹಾರ್ದ ನಡೀತಾ ಇದೆ. ಬಿಜೆಪಿ ಅವರು ಮಾಡಿದ್ರೆ 3 ದಿನದಾಗೆ ಹೊಡೆದೋಗ್ತಿತ್ತು. ಈಗ ಅವ್ರು ಬಂದ ಮೇಲೆ ಇವೆಲ್ಲ ಶುರುವಾಗಿದ್ದು 10 ವರ್ಷದಿಂದ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸರಿಸಮಾನವಾಗಿ, ಯಾರೇ ಮೇಜರ್ ಕಮ್ಯುನಿಟೀಸ್ ಇರಬೇಕು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಾರ್ಟಿಗಿದೆ, ಹೈಕಮಾಂಡ್ಗಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬರ್ತಾರೆ. ಚರ್ಚೆ ಆದ ನಂತರ ಎಲ್ಲರೂ ಕೂಡ ಸಮಯ ಬಂದರೆ ಎಲ್ಲರೂ ಕೂಡ ಮಾತಾಡಿ ಸಮಾಧಾನ ಮಾಡಿ ಸರಿ ಮಾಡಿ ಮಾಡಬೇಕಾಗ್ತದೆ. ಸರ್, ವೈಯಕ್ತಿಕವಾಗಿ ಏನ್ ಸರ್ ನಿಮ್ಗೆ ಜಾರಿ ಆಗ್ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ನೋಡಿ, ವೈಯಕ್ತಿಕ ಪ್ರಶ್ನೆ ಬರೋದಿಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಮಾಡಬೇಕಾಗತ್ತೆ. ನಾವು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿದ್ದೀನಿ. ನಾವು ಕ್ಯಾಬಿನೆಟ್ ಅಲ್ಲಿ ತಗೊಳ್ತಕ್ಕಂಥ ಒಂದು ಯಾವುದೇ ನಿರ್ಧಾರ, ಆ ನಿರ್ಧಾರದಿಂದ ಯಾರಿಗೂ ತೊಂದರೆ ಆಗಿರಬಾರ್ದು. ಆ ನಿರ್ಧಾರ ಎಲ್ಲರಿಗೂ ಸಮಾನವಾಗಿ ಅವಕಾಶಗಳು ಸಿಗಬೇಕಾಗತ್ತೆ. ಏನೇನು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ನ ಏನೈತಿ ಕೂಲಂಕಷವಾಗಿ ನೋಡಿ ಚರ್ಚೆ ಮಾಡಿದ ನಂತರ ಅದ್ರ ಬಗ್ಗೆ ತೀರ್ಮಾನ ತಗೋತೀವಿ. ಸರ್, ಅದನ್ನ ಈಗ ಅವೈಜ್ಞಾನಿಕವಾಗಿದೆ ಮತ್ತೊಮ್ಮೆ ಮಾಡಿ ಅಂದ್ರೆ ಹೇಳ್ತಾರೆ. ನೋಡಿ, ನಾವಿನ್ನೂ ನೋಡೇ ಇಲ್ಲ, ಮುಖ್ಯಮಂತ್ರಿಗಳು ಸಹಿತ ಪೂರ್ತಿ ಅದನ್ನು ನೋಡಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬಂದ ನಂತರ ಮಾತ್ರ ನಮಗೆ ಚರ್ಚೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ನೋಡಲಾರ್ದೆ ನಾವೇನ್ ಹೇಳಿಕ್ ಬರ್ತದೆ. ಸರ್, ಸಿಎಂ ಭೇಟಿ ಆಗ್ತಿದ್ರೆ ಏನು ಒತ್ತಾಯ ಮಾಡ್ತಾರೆ ಇವತ್ತು ಹೋಗಿ? ಇಲ್ಲ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಏನೇನಿದೆ ಅಂತೇಳಿ ನಾವು ಈಗಾಗಲೇ 2-3 ಮೀಟಿಂಗ್ ಮಾಡಿದ್ವಿ. ಅದರ ಪ್ರಕಾರ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ. ಏನು ಈ ರಾಜ್ಯದಲ್ಲಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನೇನು ಕೊರತೆಗಳಿದೆ ಅದನ್ನು ಸರ್ಕಾರ ಇದೆ, ಸರ್ಕಾರದಿಂದ ನಿಭಾಯಿಸತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಂತೇಳಿ ನಮ್ಮ ಮನವಿ ಇರ್ತದೆ. ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಭೇಟಿ ಆಗ್ತಾರೆ. ಈ ಕಡೆ ನೋಡ್ರಿ, ಖರ್ಗೆ ಅವರು ಭೇಟಿ ಆಗ್ತಾರೆ. ಮತ್ತೆ ಏನು ಖರ್ಗೆ ಸಾಹೇಬ್ ಭೇಟಿ ಆಗಲಿದ್ರೆ ಕಾಂಗ್ರೆಸ್ನವ್ರು ಯಾರು ಭೇಟಿ ಆಗಬೇಕು? ಏನು ಡಿ ಕೆ ಶಿವಕುಮಾರ್ ಇವತ್ತು ಹೊಸದಾಗಿ ಭೇಟಿ ಆಗ್ತಿದಾರ? ಬಂದಾಗೆಲ್ಲ ಭೇಟಿ ಆಗ್ತಾರ. ಅವ್ರ ಮನೆ ಪಕ್ಕದಲ್ಲಿ ಇದೆ, ನನ್ನ ಮನೆ ಆ ಪಕ್ಕದಲ್ಲೇ ಐತಿ. ಎಲ್ಲರನ್ನೂ ಭೇಟಿ ಆಗ್ತೀವಿ. ಪರಮೇಶ್ವರ್ ನಾವು ದಿನ ಭೇಟಿ, ನಾವು ಅವರು 9 ವರ್ಷ ಕಾಂಗ್ರೆಸ್ ಆಫೀಸಲ್ಲಿ ನೋಡಿದ್ವಿ. ಬೆಳಗ್ಗೆ ಸಾಯಂಕಾಲದವರೆಗೆ ಇದ್ವಿ 9 ವರ್ಷ. ಭೇಟಿ ಆಗ್ಲೇಬೇಕಲ್ಲ, ಮಂತ್ರಿಗಳು ಭೇಟಿ ಆಗ್ಲೇಬೇಕಲ್ಲ. ನೋಡಿ, ಅವ್ರಿಗೆ ನೋಡಿ, ಈ ಪರಿಸ್ಥಿತಿ ತಂದಿದ್ದೆ ಆ ಮೋದಿ ಅವರು ಹಾಕಿಕೊಟ್ಟದ್ದ ಒಂದು ಕೆಟ್ಟ ಸಂಪ್ರದಾಯ ಈ ರಾಷ್ಟ್ರದಲ್ಲಿ. ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲ ಕಡೆ ಹೋಗೋದು, ಪರದೇಶಗಳಿಗೆ ಹೋಗೋದು, ಆ ಪ್ಲಾಟ್ಫಾರ್ಮ್ನಲ್ಲಿ ಕಾಂಗ್ರೆಸ್ ಬೇಯೋದು, ರಾಹುಲ್ ಗಾಂಧಿ ಅವರನ್ನು ಇಂದಿರಾ ಗಾಂಧಿ ಅವರು ಬೇಯದೆ ಮಾಡಿ ಈ ರೀತಿಯಾದಂತಹ ಪರಿಸ್ಥಿತಿ ತಂದಿರತಕ್ಕಂತೆ ಮೋದಿಯವರು. ಬಿಜೆಪಿ ಅವರ ಸಂಸ್ಕೃತಿಯಲ್ಲಿ ಅವ್ರು ಈ ರೀತಿಯಾದಂತಹ ಬೆಳಗಿನ ಸಾಯಂಕಾಲ ತನಕ ಕೆಟ್ಟ ಆಲೋಚನೆಗಳು, ಜನರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಜನಾಭಿಪ್ರಾಯವನ್ನು ಮರಳು ಮಾಡ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಾಗ್ತವೆ ಜನರಿಗೆ ಮುಟ್ಟಬಾರದು, ಜನರಿಗೆ ತಲುಪಿಸಬಾರದು, ಅಭಿಪ್ರಾಯ ಬರಬಾರ್ದು ಈ ಸರ್ಕಾರ ಬಗ್ಗೆ ಅಂತೇಳಿ ಮಸಿ ಬೆಳೀತಕ್ಕಂಥ ಪ್ರಶ್ನೆ ಅವ್ರು ಮಾಡ್ತಾ ಇದ್ದಾರೆ. ಸಿಎಂ ಅವರು ಕೂಡ ಬೇಸರವಾಗಿ ಹೇಳಿದ್ದಾರೆ, ಏನು ಎಳೆದು ತಂದಿದ್ದಾರೆ ಇಲ್ಲಿ ಅನಗತ್ಯವಾಗಿ ಅನ್ನುವಂತ ಬೇಸರವನ್ನು. ಎಲ್ಲಿ ಹೇಳಿದ್ದಾರೆ? ಪ್ರಕರಣಕ್ಕೆ ಮುಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪತ್ನಿಯವ್ರನ್ನು ಇದು ರಾಜಕೀಯ ಕಾರಣಕ್ಕೆ ತಂದಿದ್ರೆ ನನ್ನಲ್ಲಿ ನಾನೇ ಅಲ್ಲಿ 60,000 ಜನರು ಸೇರಿದಲ್ಲಿ ಸ್ವಾಭಿಮಾನ ಅಂತೇಳಿ ನಾನೇ ಅರೇಂಜ್ ಮಾಡಿದ್ದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮನೆಯಲ್ಲಿ. ಶನಿವಾರ ದಿವಸ ಹೇಳಿದ್ರು ಇದ್ದಂತ ಪರಿಸ್ಥಿತಿ ಹೇಳಿದ್ದಾರೆ. ಅಯ್ಯಮ್ಮ ಎಂದು ಹೊರಗೆ ಬಂದವರಲ್ಲ, ಯಾವ್ದು ಕೇಳಿದಾರಲ್ಲ, ಮಾಡಿದಾರಲ್ಲ, ಅವ್ರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮುಡಾಲದು ಕೊಟ್ಟಿದ್ದಾರೆ. ಆ ಮುಡಾದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅವ್ರು ಕೊಟ್ಟಿರ್ತಕ್ಕಂಥ ಈ ರೀತಿಯಾಗಿ ಅವರೇ ಮತ್ತೆ ದಾರಿ ಹೊರಗೆ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅಂತೇಳಿ ಬೇಸರದಿಂದ ಹೇಳಿದ್ದಾರೆ ಅವರು. ಮೇಡಮ್ನು ಅವರು ಪಾರ್ವತಮ್ಮನವ್ರು ಬೇಸರ ಮಾಡ್ಕೊಂಡೆ ಇವತ್ತು ಸರೆಂಡರ್ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.